ನಟಿ ರಶ್ಮಿಕಾ ಮಂದಣ್ಣ ಹಾಗೂ ನಟ ವಿಜಯ್ ದೇವರಕೊಂಡ ಮದುವೆ ರಾಜಸ್ಥಾನದ ಉದಯ್ಪುರ್ನಲ್ಲಿ ನಡೆಯಿತು. ಮದುವೆಗೆ 100 ಮಂದಿ ಅತ್ಯಾಪ್ತರಿಗೆ ಮಾತ್ರ ಆಹ್ವಾನ ನೀಡಲಾಗಿತ್ತು. ಆಂಧ್ರ ಸಂಪ್ರದಾಯದಂತೆ ರಶ್ಮಿಕಾ ವಿಜಯ್ ಜೊತೆ ಸಪ್ತಪದಿಯನ್ನ ತುಳಿದಿದ್ದಾರೆ. ಇನ್ನು ತೆಲುಗು ಹಾಗೂ ಕೊಡಬ ಸಂಪ್ರದಾಯದಂತೆ ವಿರೋಶ್ ವಿವಾಹ ನೆರವೇರಲಿದೆ. ಬೆಳಗ್ಗಿನ ಮುಹೂರ್ತದಲ್ಲಿ ತೆಲುಗು ಸಂಪ್ರದಾಯದಂತೆ ಮದುವೆ ನಡೆದರೆ ಇನ್ನೊಂದು ಕಡೆ ಸಂಜೆ ಕೊಡಬ ಸಂಪ್ರದಾಯದಂತೆ ಮದುವೆ ನಡೆಯಲಿದೆ. ಇನ್ನು ಆಂಧ್ರ ಹಾಗೂ ಕೊಡಬ ಶೈಲಿಯ ಭಕ್ಷ್ಯ ಭೋಜನ ಕೂಡ ತಯಾರಿಸಲಾಗಿದೆ. ವಿರೋಶ್ ಕಲ್ಯಾಣದ ಸಂಭ್ರಮ ಉದಯ್ಪುರ್ನಲ್ಲಿ ಜೋರಾಗಿದೆ. ನಟಿ ಆಶಿಕಾ ರಂಗನಾಥ್ಗೆ ವಿಶೇಷ ಆಹ್ವಾನ ನೀಡಿದ್ದು ಗೆಳತಿಯ ಅರಿಶಿನ ಶಾಸ್ತ್ರದಲ್ಲಿ ಮಿಂಚಿದ್ದಾರೆ. ಇದೇನು ಅರಿಶಿನ ಶಾಸ್ತ್ರವೋ ಇಲ್ಲ ಹೋಳಿ ಹಬ್ಬವೋ ಅನ್ನೋ ಲೈನ್ ಬರೆದು ಫೋಟೋ ಶೇರ್ ಮಾಡಿದ್ದಾರೆ. ಇನ್ನು ವಿರೋಶ್ ವೆಡ್ಡಿಂಗ್ನಲ್ಲಿ ಯಾವುದೇ ಸ್ಯಾಂಡಲ್ವುಡ್ ಸ್ಟಾರ್ಗಳು ಕಾಣಿಸಿಕೊಂಡಿಲ್ಲ. ಮಾರ್ಚ್ 4ನೇ ತಾರೀಕು ನಡೆಯಲಿರುವ ರಿಸೆಪ್ಷನ್ಗೆ ಶಿವಣ್ಣ, ಅಶ್ವಿನಿ, ಪುನೀತ್ ರಾಜ್ಕುಮಾರ್, ಧ್ರುವ ಸರ್ಜಾ, ಸುದೀಪ್, ಸಿಂಪಲ್ ಸುನಿಗೆ ರಶ್ಮಿಕಾ ಆಹ್ವಾನ ಕೊಟ್ಟಿದ್ದಾರೆ. ಹೀಗಾಗಿ ಮಾರ್ಚ್ 4ನೇ ತಾರೀಕು ನಡೆಯುವ ರಿಸೆಪ್ಷನ್ಗೆ ಸ್ಯಾಂಡಲ್ವುಡ್ ಸ್ಟಾರ್ಸ್ ಭಾಗಿ ಆಗಲಿದ್ದಾರೆ ಅಂತ ಹೇಳಲಾಗಿದೆ. ಇದೀಗ ಮುತ್ಯಾಗೆ ಸಂಕಷ್ಟವಾಗಿರುವಂತಹ ಸುದ್ದಿ. ಅಪ್ರಾಪ್ತ ಬಾಲಕಿ ಜೊತೆಗೆ ಅನುಚಿತ ವರ್ತನೆ ಆರೋಪ ಹಿನ್ನೆಲೆಯಲ್ಲಿ ಮಹಲ್ ರೋಜಾದ ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಪ್ರಕರಣ ದಾಖಲಾಗಿದೆ. ಬಾಲಕಿ ಜೊತೆಯಲ್ಲಿ ಅನುಚಿತವಾಗಿ ವರ್ತಿಸಿದ್ದ ವಿಡಿಯೋ ವೈರಲ್ ಆಗಿತ್ತು. ಈ ಕುರಿತಂತೆ ಜಾಲತಾಣದಲ್ಲಿ ಭಾರೀ ಚರ್ಚೆಯಾಗಿತ್ತು. ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಂಡಿರುವಂತಹ ಮಕ್ಕಳ ಹಕ್ಕುಗಳ ಆಯೋಗ ತನಿಖೆ ನಡೆಸಿ ವಿವರಣೆ ನೀಡುವಂತೆ ಯಾದಗಿರಿ ಎಸ್ಪಿಗೆ ಸೂಚಿಸಿದೆ. ಇನ್ನು ಫೆಬ್ರವರಿ 19ನೇ ತಾರೀಕು ಸೊಲ್ಲಾಪುರ ಮೂಲದ ಬಾಲಕಿ ತನ್ನ ಕುಟುಂಬಸ್ಥರೊಂದಿಗೆ ರೋಜಾ ಮಠಕ್ಕೆ ಬಂದಿದ್ರಂತೆ. ಈ ವೇಳೆ ಮುತ್ಯ ಬಾಲಕಿಯನ್ನ ಮುದ್ದಾಡಿದಾನೆ. ಬಾಲಕಿಯ ತಂದೆಯೇ ಈ ವಿಡಿಯೋ ಮಾಡಿ ಜಾಲತಾಣಗಳಲ್ಲಿ ಹಾಕಿದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನು ಬಾಲಕಿ ಜೊತೆಯಲ್ಲಿ ಅಸಭ್ಯವಾಗಿ ವರ್ತಿಸಿದ ಆರೋಪದ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಶಶಿಧರ್ ಗೋಸಂಬೆ ಸೂಚನೆ ಹಿನ್ನೆಲೆಯಲ್ಲಿ ದೂರನ್ನು ದಾಖಲು ಮಾಡಲಾಗಿದೆ. ಇನ್ನು ಶಹಾಪುರ ತಾಲೂಕಿನ ಗೋಗಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಲ್ಲಿಕಾರ್ಜುನ್ ಮುತ್ಯ ವಿರುದ್ಧದ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಪರಂ, ನನಗೆ ಈ ಬಗ್ಗೆ ಮಾಹಿತಿ ಬಂದಿಲ್ಲ, ಪೊಲೀಸರಿಂದ ನಾನು ಮಾಹಿತಿ ಪಡ್ಕೊಳ್ತೀನಿ ಅಂತ ಹೇಳಿದ್ರು. ಮಾರ್ಚ್ 6ನೇ ತಾರೀಕು ರಾಜ್ಯ ಬಜೆಟ್. ಸಿದ್ದರಾಮಯ್ಯ 17ನೇ ಬಾರಿಗೆ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಬಜೆಟ್ ಮೇಲೆ ಜನರು ಸಾಕಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. ಹಾಗೆ ಸಾಕಷ್ಟು ಉದ್ಯಮಿಗಳು, ವ್ಯಾಪಾರಸ್ಥರು ಕೂಡ ಬಜೆಟ್ ಮೇಲೆ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಜನರ ನಿರೀಕ್ಷೆಗಳೇನು ನೋಡೋಣ. ಹಾವೇರಿ ಜಿಲ್ಲೆಯ ರಚನೆಗೊಂಡು 27 ವರ್ಷ ಗತಿಸಿದರೂ ಹಾವೇರಿ ಜಿಲ್ಲೆ ಯಾವುದೇ ರಂಗದಲ್ಲಿ ಅಭಿವೃದ್ಧಿ ಆಗಿಲ್ಲ. ಇಲ್ಲಿ ವೈದ್ಯಕೀಯ ಮೂಲಭೂತ ಸೌಕರ್ಯ ಅವಶ್ಯಕತೆ ಇದೆ. ನಿರುದ್ಯೋಗಿ ಯುವಕರಿಗೆ ಉದ್ಯೋಗವನ್ನ ಸಿಗುವಂತ ಕಾರ್ಖಾನೆಗಳು ರಚನೆ ಆಗಬೇಕು. ರೈತರಿಗೆ ವರದಾ ಮತ್ತು ಧರ್ಮ ಬೆಡ್ತಿ ನದಿಗಳು ಜೋಡಣೆಯಾಗಿ ರೈತರು ನೀರಾವರಿ ಯೋಜನೆಗಳು ಜಾರಿಗೆ ಬರಬೇಕು. ವಿಶ್ವವಿದ್ಯಾಲಯಕ್ಕೆ ಯಾವುದೇ ಧನಸಹಾಯವಿಲ್ಲದೆ ಯಾವುದೇ ರಂಗದಲ್ಲಿ ಅದು ಅಭಿವೃದ್ಧಿ ಆಗಿಲ್ಲ. ಮತ್ತು ಶಿಕ್ಷಣ ರಂಗದಲ್ಲಿ ಅತಿ ಹಿಂದುಳಿದಂಥ ಈ ಜಿಲ್ಲೆಯಾಗಿದೆ. ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸುವಂಥ ಸಂದರ್ಭದಲ್ಲಿ ಹಾವೇರಿ ಜಿಲ್ಲೆಗೆ ಒಂದು ವಿಶೇಷವಾದಂಥ ಪ್ಯಾಕೇಜನ್ನು ಘೋಷಣೆ ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಜಿಲ್ಲೆಯ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಈ ಬಾರಿ ಬಜೆಟ್ನಲ್ಲಿ ಸೂಪರ್ ಸ್ಪೆಷಾಲಿಟಿ ಮೆಡಿಕಲ್ ನಮಗೆ ಘೋಷಣೆ ಮಾಡಬೇಕು. ಅದಕ್ಕೆ ಸೂಕ್ತವಾದಂಥ ಅನುದಾನಗಳನ್ನು ಬಿಡುಗಡೆ ಮಾಡಬೇಕು. ಮತ್ತು ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಅನೇಕ ರೀತಿಯಲ್ಲಿ ಕಾಮಗಾರಿಗಳು ನಡೀತಾ ಇಲ್ಲ. ಸರ್ಕಾರ ಬಂದಾಗಿದ್ದನು ನಮಗೆ ವಿಶೇಷ ಅನುದಾನದಡಿ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಡಾಂಬರೀಕರಣ ಆಗಬೇಕು. ಮತ್ತು ತಿರುಗಿ ನಿರುದ್ಯೋಗ ನಿರ್ಮೂಲನೆ ಆಗಬೇಕು. ಈ ಜಿಲ್ಲೆ ಇಂಪ್ರೂವ್ ಆಗ್ಬೇಕಂದಪ್ಪ ಅಂದ್ರೆ ಒಳ್ಳೆ ಇಂಡಸ್ಟ್ರಿಯಲ್ಗಳು, ಫ್ಯಾಕ್ಟ್ರೀಸ್ಗಳು ಎಲ್ಲ ಬರಬೇಕು ಜಿಲ್ಲೆಗೆ. ನಮ್ಮ ಈ ಜಿಲ್ಲೆ ಒಂದು ತಟಗೂ ಇಂಪ್ರೂವ್ ಆಗ್ತಾ ಇಲ್ಲ. ಕಳೆದ ಬಾರಿನೂ ಕೂಡ ಆಗ್ತಾ ಇಲ್ಲ. ಮುಖ್ಯಮಂತ್ರಿಗಳು ಈ ಜಿಲ್ಲೆಗೆ ವಿಶೇಷ ಕಾಳಜಿ ವಹಿಸಿ ವಿಶೇಷ ಅನುದಾನದಡಿ ಎಲ್ಲ ರೀತಿಯಲ್ಲಿ ಕಾಮಗಾರಿಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು. ಇಡೀ ರಾಜ್ಯದಲ್ಲಿ ಈಗಾಗಲೇ 2,500 ರೈತರು ಆತ್ಮಹತ್ಯೆ ಮಾಡಿಕೊಂಡಿರೋ ವರದಿಗಳು ಆಗಿದ್ದಾವೆ. ರಾಜ್ಯ ಸರ್ಕಾರ ಈ ಬಜೆಟಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಂಡು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಒಂದು ಸರಿಯಾದ ಅಧ್ಯಯನ ತಂಡ ಅಥವಾ ಸಮಿತಿಯನ್ನು ರಚನೆ ಮಾಡಿ ಅವರ ಜೀವನದ ಗುಣಮಟ್ಟ ಮತ್ತು ಅವರ ಜೀವನದ ವ್ಯವಸ್ಥೆ ಬಗ್ಗೆ ಸರಿಯಾದ ಅಧ್ಯಯನ ನಡೆಸಬೇಕು. ಅವರ ಕುಟುಂಬದಲ್ಲಿ ಶೈಕ್ಷಣಿಕವಾಗಿ ಬೆಳೀಲಿಕ್ಕೆ ಆಗ್ತಾ ಇಲ್ಲ. ಅವರ ಮಕ್ಕಳು ಈಗಾಗಲೇ ಓದೋರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಅಂಥ ಕುಟುಂಬಗಳಿಗೆ ಸರಿಯಾದ ರೀತಿಯಲ್ಲಿ ಗುರುತಿಸಿ ಆ ಕುಟುಂಬಗಳಿಗೆ ಉದ್ಯೋಗ ಕೊಡುವಂಥದ್ದು. ಬರೀ ಇಲ್ಲಿ ಉತ್ತರ ಕರ್ನಾಟಕದ ಬಜೆಟ್ ಅಧಿವೇಶನಗಳನ್ನು ಮಾಡೋದ್ರಿಂದ ಯಾವುದೇ ಅಭಿವೃದ್ಧಿ ಇದುವರೆಗೂ ಕಂಡಿಲ್ಲ.
ಹಾಗೆ ಅನೇಕ ಜಿಲ್ಲೆಗಳು ಅಭಿವೃದ್ಧಿ ಕಾಣದೇ ಇವತ್ತೆ ವಿಶೇಷವಾಗಿ ರೈತರ ಬಜೆಟ್ ಅನ್ನೋವಂಥ ರೀತಿಯಲ್ಲಿ ಏನು ಹಿಂದಾಗಿತ್ತೋ ಆ ಮಾದರಿಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ವಿಶೇಷ ಹಣವನ್ನು ತೆಗೆದಿಟ್ಟು ಅವರಿಗಾಗಿ ಅಭಿವೃದ್ಧಿಗೆ ಮತ್ತು ಅವರ ಜೀವ ಉಳಿಸೋದಕ್ಕೆ ಅವ್ರ ಕುಟುಂಬ ಉದ್ಧಾರಕ್ಕೆ ಕೆಲಸ ಮಾಡ್ಬೇಕಂತ ಈ ಮೂಲಕ ಆಗ್ರಹ ಮಾಡ್ತಾರೆ. ಹಾವೇರಿ ನಗರ ಕೇಂದ್ರ ಭಾಗದಲ್ಲಿ ಸುಮಾರು 110 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗ್ತಾ ಇದೆ. ಹಾವೇರಿ ಜಿಲ್ಲೆಗೆ ಒಂದು ರಿಂಗ್ ರೋಡ್ ಅವಶ್ಯಕತೆ ಇದೆ. ಹಾವೇರಿ ನಗರಕ್ಕೆ ವಿಶೇಷವಾಗಿರ್ತಕ್ಕಂಥ 100 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ನೀಡಿ ನಗರದ ಸೌಂದರ್ಯೀಕರಣ ಮತ್ತು ಸಮಗ್ರ ಅಭಿವೃದ್ಧಿಗೆ ಆದ್ಯತೆಯನ್ನು ಸರ್ಕಾರ ನೀಡಬೇಕು. ಉದ್ಯೋಗಕ್ಕೆ ಹೆಚ್ಚಿನ ಉದ್ಯೋಗ ಅವಕಾಶಗಳನ್ನು ನೀಡುವುದರ ಮುಖಾಂತರವಾಗಿ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಇಂಡಸ್ಟ್ರಿಯಲ್ ಸೆಕ್ಟರ್ಗಳನ್ನು ಅಭಿವೃದ್ಧಿಪಡಿಸಬೇಕು. ಬೆಳೆ ವಿಮೆ ಮತ್ತು ರೈತರಿಗೆ ಪರಿಹಾರ ವಿತರಣೆಗಳನ್ನು ಸಮರ್ಪಕವಾಗಿ ನೀಡಬೇಕು. ಸ್ಥಳೀಯ ಸಮಸ್ಯೆಗಳಿಗೆ ಧ್ವನಿಯಾಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತೇನೆ. 31 ಜಿಲ್ಲೆಗಳು ಕೂಡ ಸಮಪಾಲನ್ನು ನೀಡುವುದರ ಮುಖಾಂತರ ರಾಜ್ಯದ ಅಭಿವೃದ್ಧಿಗೆ ಸರ್ಕಾರ ಆದ್ಯತೆಯನ್ನು ನೀಡಬೇಕಂತ ಹೇಳಿ ಮಾಧ್ಯಮದ ಮುಖಾಂತರವಾಗಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಈಗ ಕ್ವೆಶ್ಚನ್ ಪೇಪರ್ ಲೀಕ್ ಆಗಿರೋ ಸುದ್ದಿ. ದ್ವಿತೀಯ PU ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ನನ್ನ ಬಳಿ ಇದೆ, ಹಣ ಕೊಟ್ಟು ಪ್ರಶ್ನೆ ಪತ್ರಿಕೆ ತಗೊಳ್ಳಿ ಅಂತ ಜಾಲತಾಣಗಳಲ್ಲಿ ಮೆಸೇಜ್ ಹಾಕಲಾಗಿದೆ. ಸದ್ಯ PU ಪ್ರಶ್ನೆ ಪತ್ರಿಕೆ ಮಾರಾಟಕ್ಕೆ ವ್ಯಕ್ತಿ ಯತ್ನಿಸಿದಾನ ಅಥವಾ ವಿದ್ಯಾರ್ಥಿಗಳನ್ನು ಮಿಸ್ಲೀಡ್ ಮಾಡ್ತಿದ್ದಾನ ಅನ್ನೋದೇ ಪ್ರಶ್ನೆ ಆಗಿದೆ. ಪೊಲೀಸರು ಕಡಿವಾಣ ಹಾಕಬೇಕಾಗಿದೆ ಅಂತ ಜನ ಹೇಳ್ತಿದ್ದಾರೆ. ಇದು ಪ್ರಶ್ನೆ ಪತ್ರಿಕೆ ಲೀಕ್ ವಿಚಾರವಾಗಿ KSEAB ಅಧ್ಯಕ್ಷ ಪ್ರಕಾಶ್ ನಿಟ್ಟಾಲಿ ನ್ಯೂಸ್ 18ಗೆ ಪ್ರತಿಕ್ರಿಯೆ ಕೊಟ್ಟಿದ್ದು, ಪ್ರಶ್ನೆ ಪತ್ರಿಕೆ ಲೀಕ್ ಆಗಿಲ್ಲ, ಯಾರೋ ಕಿಡಿಗೇಡಿಗಳು ಈ ರೀತಿ ಮೆಸೇಜ್ ಅನ್ನು ಹರಿಬಿಡ್ತಾ ಇದ್ದಾರೆ. ಶೀಘ್ರದಲ್ಲೇ ಈ ಬಗ್ಗೆ ಕ್ರಮ ಕೈಗೊಳ್ತೀವಿ, ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರನ್ನು ಕೊಡ್ತೀವಿ, ವಿದ್ಯಾರ್ಥಿಗಳು ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇದು ಜಾಲತಾಣಗಳಲ್ಲಿ ಕೆಲವು ಪ್ರಶ್ನೆ ಪತ್ರಿಕೆಯ ವಿಡಿಯೋ ತುಣುಕು ರಿಲೀಸ್ ಮಾಡಲಾಗಿದೆ. ಕೆಲ ಪ್ರಶ್ನೆ ಪತ್ರಿಕೆಗಳ ಬ್ಲರ್ ಇಮೇಜ್ ರಿಲೀಸ್ ಮಾಡಲಾಗಿದೆ. ಪ್ರಶ್ನೆ ಪತ್ರಿಕೆಯ ಫೋಟೋ ವೈರಲ್ ಆಗಿರೋದ್ರಿಂದ ವಿದ್ಯಾರ್ಥಿಗಳು ಕಂಗಾಲಾಗಿದ್ದಾರೆ. ಇನ್ನು ಗೊಂದಲ ಮೂಡಿಸ್ತಾ ಇರುವಂತಹ ಅಕೌಂಟ್ ಪರಿಶೀಲನೆಗೆ ಪರೀಕ್ಷಾ ಮಂಡಳಿ ಮುಂದಾಗಿದೆ. ದ್ವಿತೀಯ PUC ಪ್ರಶ್ನೆ ಪತ್ರಿಕೆ ಬಗ್ಗೆ ಓಪನ್ ಆಫರ್ ನೀಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಬೇಕಿದ್ರೆ ನನ್ನ ಸಂಪರ್ಕ ಮಾಡಿ ಅಂತ ಹಾಕಿದ ಪೋಸ್ಟ್ ಡಿಲೀಟ್ ಆಗಿದೆ. ಈ ಬಗ್ಗೆ ಇನ್ಸ್ಟಾಗ್ರಾಮ್ನಲ್ಲಿ ಕೇಳಿದಷ್ಟು ಹಣ ಕೊಡಬೇಕು, ಯಾವುದೇ ಬಾರ್ಗೇನ್ ಇಲ್ಲ, ಪ್ರಶ್ನೆ ಪತ್ರಿಕೆ ಬೇಕಾದವರು ಸಂಪರ್ಕಿಸಿ ಅಂತ ಹೇಳಿ ಒಂದು ಪೋಸ್ಟ್ ಏನು ಮಾಡಲಾಗಿತ್ತು. ಆಸಾಮಿ ತನ್ನ ಎಲ್ಲ ಪೋಸ್ಟ್ಗಳನ್ನ ಈಗ ಡಿಲೀಟ್ ಮಾಡಿಬಿಟ್ಟಿದ್ದಾನೆ. ಇನ್ನು ಪ್ರಶ್ನೆ ಪತ್ರಿಕೆ ಲೀಕ್ ಮೆಸೇಜ್ ಬೆನ್ನಲ್ಲೇ ಫೆಬ್ರವರಿ 28ನೇ ತಾರೀಖರಿಂದ ದ್ವಿತೀಯ PU ಪರೀಕ್ಷೆ ಆರಂಭ ಆಗುತ್ತೆ. ಈ ಬಾರಿ ಒಟ್ಟು 7,10,363 ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ. 1,217 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೀತಾ ಇದ್ದು, ಪ್ರತಿ ಕೇಂದ್ರದಲ್ಲೂ ವೆಬ್ ಕಾಸ್ಟಿಂಗ್ ಮಾಡುವುದು ಕಡ್ಡಾಯ ಆಗಿದೆ. ಇದೀಗ ಪ್ರಾಣಿ ಸಂಕಷ್ಟದ ಪ್ರಮುಖ ಸುದ್ದಿ. ಮಂಗಳೂರು ನಗರದ ಕದ್ರಿ ಬಳಿಯ ಡಾಕ್ಟರ್ಸ್ ಕಾಲೋನಿಯಲ್ಲಿ ಚಿರತೆ ಓಡಾಟ ಕಂಡುಬಂದಿದೆ. ಚಿರತೆ ಓಡಾಟದ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಫೆಬ್ರವರಿ 23ನೇ ತಾರೀಕು ಚಿರತೆ ಓಡಾಟ ನಡೆಸಿದೆ ಎನ್ನಲಾಗಿದೆ. ಸದ್ಯ ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗಿದೆ. ಆದರೆ ಈವರೆಗೆ ಚಿರತೆ ಯಾರಿಗೂ ನೇರವಾಗಿ ಕಾಣಸಿಕ್ಕಿಲ್ಲ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಪಟ್ಟಣದ ಕುಂಚಟಿಗ ಮಹಾಸಂಸ್ಥಾನ ಮಠದ ಬಳಿ ಜೋಡಿ ಕರಡಿ ಓಡಾಟ ನಡೆಸಿದೆ. ಮಠದ ಬಳಿ ಆಗಾಗ ರಾತ್ರಿ ಹೊತ್ತು ಕಾಣಿಸಿಕೊಳ್ತಾ ಇದ್ದ ಕರಡಿ ಇವತ್ತು ಬೆಳಗ್ಗೆ ಕಾಣಿಸಿಕೊಂಡಿದೆ. ಕರಡಿ ಓಡಾಟದಿಂದ ಸ್ಥಳೀಯರು ಆತಂಕಕ್ಕೆ ಒಳಗಾಗಿದ್ದು, ಕರಡಿ ಸೆರೆ ಹಿಡಿಬೇಕು ಅಂತ ಆಗ್ರಹಿಸಿದ್ದಾರೆ. ಚಿಕ್ಕಮಗಳೂರು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ 2 ಕಾಡಾನೆ ಕಾಣಿಸಿಕೊಂಡಿದೆ. ಉಳುಬಾಗಲು, ಉಕ್ಕುಂದ, ಕಡಬನಹಳ್ಳಿ, ಇಂದಾವರ ಗ್ರಾಮದಲ್ಲಿ ಕಾಡಾನೆ ಓಡಾಡ್ತಿದೆ. ಕಾಡಾನೆ ಸಂಚಾರದ ದೃಶ್ಯ CC ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದೃಶ್ಯ ವೈರಲ್ ಆದ ಬೆನ್ನಲ್ಲೇ ಅರಣ್ಯ ಇಲಾಖೆ ಅಲರ್ಟ್ ಆಗಿದ್ದು, ಜನರು ಎಚ್ಚರದಿಂದ ಇರುವಂತೆ ಸೂಚಿಸಿದೆ. ರಾಜ್ಯದ ಪ್ರಮುಖ ಸುದ್ದಿಗಳು. PU ವಿದ್ಯಾರ್ಥಿಗಳಿಗೆ ಇಲಾಖೆ ಗುಡ್ ನ್ಯೂಸ್ ಕೊಟ್ಟಿದೆ. TCಗಾಗಿ ಕಾಲೇಜ್ ಅಲಿಯೋದಕ್ಕೆ ಬ್ರೇಕ್ ಹಾಕೋಕೆ ಶಿಕ್ಷಣ ಇಲಾಖೆ ಮುಂದಾಗಿದ್ದು, ಡಿಜಿ ಲಾಕರ್ ಮೂಲಕ TC ವಿತರಣೆಗೆ ಮುಂದಾಗಿದೆ. ಶೀಘ್ರವೇ ನೂತನ ವ್ಯವಸ್ಥೆ ಜಾರಿ ಮಾಡ್ತೀವಿ ಅಂತ ಶಿಕ್ಷಣ ಇಲಾಖೆ ಹೇಳಿದೆ. ಈಗಾಗಲೇ ಕೆಲ ರಾಜ್ಯಗಳಲ್ಲಿ ಈ ವ್ಯವಸ್ಥೆ ಜಾರಿಯಲ್ಲೂ ಇದೆ. ಸಾಲಬಾಧೆಗೆ ಬೇಸತ್ತು ವ್ಯಕ್ತಿಯೊಬ್ಬ 400 kV ಹೈಟೆನ್ಷನ್ ಟವರ್ ಮೇಲೇರಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ BK ಹಳ್ಳಿ ದವಳೆಹಳ್ಳಿ ರಸ್ತೆ ಬಳಿಯಲ್ಲಿ ಘಟನೆ ನಡೆದಿದೆ. ಗೋಪಾಲ್ ಅನ್ನೋ ವ್ಯಕ್ತಿ ಟವರ್ ಏರಿ ಕೂತಿದ್ದ. ಬಾಗಲಕೋಟೆಯಲ್ಲಿ ಶಿವಾಜಿ ಮೆರವಣಿಗೆ ವೇಳೆ ಕಲ್ಲುತೂರಾಟ ನಡೆದಿತ್ತು. ಕಲ್ಲುತೂರಾಟ ವಿರೋಧಿಸಿ ಇವತ್ತು ಹಿಂದೂ ಸಂಘಟನೆಗಳು ಪ್ರತಿಭಟನೆಗೆ ಕರೆ ಕೊಟ್ಟಿವೆ. ಹಳೆ ಬಾಗಲಕೋಟೆಯಲ್ಲಿ 163 ನಿಷೇಧಾಜ್ಞೆ ಜಾರಿ ಹಿನ್ನೆಲೆ DC ಕಚೇರಿ ಮುಂದೆ ಪ್ರತಿಭಟನೆಗೆ ಹಿಂದೂ ಸಂಘಟನೆ ಕರೆ ಕೊಟ್ಟಿದೆ. ಪ್ರವಾಸಿಗರಿಗೆ ಸೌಲಭ್ಯ ನೀಡುವಂತ ನೆಪದಲ್ಲಿ ಕೊಪ್ಪಳ ಹಾಗೂ ಗಂಗಾವತಿ ತಾಲೂಕುಗಳಲ್ಲಿ ಅಕ್ರಮ ರೆಸಾರ್ಟ್ ಹೋಮ್ ಸ್ಟೇಗಳು ಕಾರ್ಯನಿರ್ವಹಿಸುತ್ತವೆ. ಕೊಪ್ಪಳ ತಾಲೂಕಿನಲ್ಲಿ 47, ಗಂಗಾವತಿ ತಾಲೂಕಿನಲ್ಲಿ 59 ರೆಸಾರ್ಟ್ಗಳಿವೆ. ಬಹುತೇಕ ರೆಸಾರ್ಟ್ ಭೂ ಪರಿವರ್ತನೆ ಆಗಿಲ್ಲ. ಅಕ್ರಮಗಳನ್ನು ಮಾರ್ಚ್ 1ರಿಂದ ತೆರವು ಮಾಡಲಾಗುತ್ತೆ ಅಂತ ಹೇಳಿ ಕೊಪ್ಪಳ DC ಡಾಕ್ಟರ್ ಸುರೇಶ್ ಇಟ್ನಾಳ್ ಹೇಳಿದ್ದಾರೆ. ಚಿಕ್ಕಪೇಟೆಯ ಕುಂಬಾರಪೇಟೆಯಲ್ಲಿ ನಿನ್ನೆ ಅಗ್ನಿ ಅವಘಡ ಸಂಭವಿಸಿತ್ತು. ಇನ್ನು ಅಗ್ನಿ ಅವಘಡ ನಡೆದ ಸ್ಥಳದಲ್ಲಿ ಇವತ್ತು ಕೂಡ ಬೆಂಕಿ ಕಾಣಿಸಿಕೊಂಡಿದೆ. 2ನೇ ಫ್ಲೋರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿರುವುದು ಮುಂಜಾಗ್ರತಾ ಕ್ರಮವಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಇನ್ನು ಕಟ್ಟಡದಲ್ಲಿ ಬಿರುಕು ಕಾಣಿಸಿಕೊಂಡಿದ್ದು ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ.
ಇವತ್ತು ಬೆಂಗಳೂರಲ್ಲಿ ಕಾವೇರಿ ನೀರು ಸರಬರಾಜಿನಲ್ಲಿ ವ್ಯತ್ಯಯವಾಗಲಿದೆ. ಗೊಟ್ಟಿಗೆರೆ ಜಲ ಸಂಗ್ರಹಾರದಲ್ಲಿ ಇಎಂಎಫ್ ಮೀಟರ್ ಅಳವಡಿಕೆ ಹಿನ್ನೆಲೆಯಲ್ಲಿ ವೈಟ್ಫೀಲ್ಡ್, ನೆಲ್ಲೂರಹಳ್ಳಿ, ಸಿದ್ದಾಪುರ, ಚನ್ನಸಂದ್ರ, ಹೂಡಿ, ಗರಡಾಚಾರ್ಪಾಳ್ಯ, ಕಾಡುಗೋಡಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನೀರು ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ ಅಂತ ಬಿಡಬ್ಲ್ಯೂಎಸ್ಎಸ್ಪಿ ತಿಳಿಸಿದೆ. ಕೂದಲು ಜಾಸ್ತಿ ಬಿಟ್ಟಿದ್ದಾನೆ ಅಂತ ಶಿಕ್ಷಕರು ಎರ್ರಾಬಿರಿ ಕೂದಲು ಕತ್ತರಿಸಿಬಿಟ್ಟಿದ್ದಾರೆ. ಸಿಂಧನೂರಿನ ಹೋಲಿ ಫ್ಯಾಮಿಲಿ ಶಾಲೆಯಲ್ಲಿ ಘಟನೆ ನಡೆದಿರೋದು. 5ನೇ ಕ್ಲಾಸ್ ಓದ್ತಾ ಇದ್ದ ಮೊಹಮ್ಮದ್ ತಾಹಿರ್ ಎಂಬ ವಿದ್ಯಾರ್ಥಿಯ ಕೂದಲನ್ನು ಶಿಕ್ಷಕರು ಕತ್ತರಿಸಿರೋದಕ್ಕೆ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿಂದಿನ ಸರ್ಕಾರಕ್ಕಿಂತ 2-3 ಇಲಾಖೆಯಲ್ಲಿ ಕಮಿಷನ್ ಹೆಚ್ಚಾಗಿದೆ. ಗುತ್ತಿಗೆದಾರರನ್ನ ತೊಂದರೆ ಕೊಡುವಂತ ಶಾಸಕರು ಪ್ರತಿ ಜಿಲ್ಲೆಯಲ್ಲೂ ಇದ್ದಾರೆ. ಸಿಎಂ ಒಪ್ಪಿದರೆ ಶಾಸಕರ ಹೆಸರು ಬಹಿರಂಗ ಮಾಡ್ತೀವಿ ಅಂತ ಕೋಲಾರದಲ್ಲಿ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಆರ್ ಮಂಜುನಾಥ್ ಹೇಳಿದ್ದಾರೆ. ಕಲಬುರಗಿ ಜಿಲ್ಲೆಯ ಜೇರಟಗಿ ಗ್ರಾಮದಲ್ಲಿ ಮಹಿಳೆಗೆ ಮಕ್ಕಳ ಕಳ್ಳಿ ಅಂತ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಗ್ರಾಮದಲ್ಲಿ ಓಡಾಡೋ ಸಂದರ್ಭದಲ್ಲಿ ಗ್ರಾಮಸ್ಥರು ಮಕ್ಕಳ ಕಳ್ಳಿ ಅಂತ ಶಂಕಿಸಿ ಮಹಿಳೆಯನ್ನ ಹಿಡಿದು ಹಲ್ಲೆ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ತಾವರಗೇರ ಗ್ರಾಮದ ನಿವಾಸಿ ಸೀತಮ್ಮ ಬೇರೆ ಕಡೆ ದೇವರ ಹೆಸರಲ್ಲಿ ಭಿಕ್ಷೆ ಬೇಡಿ ಜೀವನ ಮಾಡ್ತಾ ಇದ್ರು. ಶಾಲೆಯ ಮಕ್ಕಳನ್ನ ಕರೆದೊಯ್ತಿದ್ದಾಳೆ ಅಂತ ಭಾವಿಸಿ ಗ್ರಾಮಸ್ಥರು ಹಲ್ಲೆ ಮಾಡಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಮಳೆಗಾಲದಲ್ಲಿ ಧಾರವಾಡದ ಕಟ್ಟಿಹಳ್ಳ ದಾಟೋದೇ ಪ್ರಯಾಸದಾಯಕವಾಗಿದೆ. ಮಳೆಗಾಲ ಬಂತು ಅಂದ್ರೆ ಸಾಕು, ಹಂಚಿನಾಳ ದೇವನೂರು ನಡುವಿನ ಹಳ್ಳ ತುಂಬಿ ಹರಿದು ಸಮಸ್ಯೆ ಉಂಟಾಗ್ತಿದೆ. ಕಳೆದ ವರ್ಷ ಟ್ರ್ಯಾಕ್ಟರ್ ಮುಗುಚಿ ಓರ್ವ ಸಾವನ್ನಪ್ಪಿದ. ಇಷ್ಟಾದರೂ ಕೂಡ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿಲ್ಲ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ವಿಜಯನಗರ ಜಿಲ್ಲಾಸ್ಪತ್ರೆ ಕಾಮಗಾರಿಗೆ ಗ್ರಹಣ ಬಡಿದಿದೆ. ಆಸ್ಪತ್ರೆಯಲ್ಲಿ ಮೂಲಸೌಕರ್ಯ ಬಿಡಿ ಸಿಬ್ಬಂದಿ ನೇಮಕಕ್ಕೂ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. 4 ವರ್ಷ ಕಳೆದ್ರೂ ಕೂಡ ಕಾಮಗಾರಿ ಮುಗ್ದೇ ಇಲ್ಲ. ಜಿಲ್ಲೆಯ ಜನಕ್ಕೆ ಸೂಕ್ತ ಚಿಕಿತ್ಸೆ ಸಿಗದೆ ರೋಗಿಗಳ ನರ್ಕ ಕೇಳೋರೇ ಇಲ್ಲ. ಕೂಡಲೇ ಕಾಮಗಾರಿ ಮುಗಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ದಾವಣಗೆರೆಯ ಗಾಜಿನ ಮನೆಯಲ್ಲಿ ಇವತ್ತಿನಿಂದ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ. ತೋಟಗಾರಿಕಾ ಇಲಾಖೆ ವತಿಯಿಂದ ಫಲಪುಷ್ಪ ಪ್ರದರ್ಶನ ಆಯೋಜನೆ ಮಾಡಲಾಗಿದೆ. ಮಾರ್ಚ್ 1ರವರೆಗೆ ಕಾರ್ಯಕ್ರಮ ನಡೆಯಲಿದೆ. ರಾಜಕೀಯದ ಸುದ್ದಿಗಳು. ನಾಳೆ ವಿಜಯಪುರದಲ್ಲಿ ಜನತಾ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಜೆಡಿಎಸ್ ಬೆಳ್ಳಿ ಹಬ್ಬ ಸಮಾವೇಶ ಆಯೋಜಿಸಲಾಗಿದ್ದು ಮಾಜಿ ಪ್ರಧಾನಿ ಎಚ್ಡಿಡಿ, ಕೇಂದ್ರ ಸಚಿವ ಎಚ್ಡಿಕೆ ಸೇರಿ ಜೆಡಿಎಸ್ನ ಘಟಾನುಘಟಿ ನಾಯಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕೊಪ್ಪಳದಲ್ಲಿ ಬಲ್ಡೋಟ ಕಾರ್ಖಾನೆ ವಿಸ್ತರಣೆ ವಿರೋಧಿಸಿ ಪ್ರತಿಭಟನೆ ಮುಂದುವರೆದಿದೆ. ಇದೇ ಸಂದರ್ಭದಲ್ಲಿ ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಬಲ್ಡೋಟ ಕಾರ್ಖಾನೆ ಪರವಾಗಿ ಸರ್ಕಾರ ನಿಂತಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಶಾಸಕ ರಾಘವೇಂದ್ರ ಹಿಟ್ನಾಳ, ಸಂಸದ ರಾಜಶೇಖರ ಹಿಟ್ನಾಳ ಪರೋಕ್ಷವಾಗಿ ಬಲ್ಡೋಟ ಕಾರ್ಖಾನೆಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಪರಮೇಶ್ವರ್ ಸಿಎಂ ಆಗಬೇಕು ಅನ್ನೋ ಒತ್ತಾಯ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿದ ಅವರು, ಈಗಾಗಲೇ ಸಾಕಷ್ಟು ಗೊಂದಲ ಇದೆ, ನಾನು ಇನ್ನೂ ಹೆಚ್ಚು ಗೊಂದಲ ಮಾಡೋಕೆ ತಯಾರಿಲ್ಲ. ಅನೇಕರು ನನ್ನನ್ನು ಕೇಳ್ತಾರೆ, ಅಭಿಮಾನಿಗಳು ಘೋಷಣೆ ಕೂಗ್ತಾರೆ, ಇದಕ್ಕೆಲ್ಲ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಹೇಳಿದ್ದಾರೆ. ಪ್ರಧಾನಿ ಮೋದಿ ಬಗ್ಗೆ ಅಶ್ಲೀಲ ಪೋಸ್ಟ್ ಹಾಕಿರೋ ಆರೋಪದಲ್ಲಿ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಬಿಂದುಗೌಡ ವಿರುದ್ಧ ದೂರು ದಾಖಲಾಗಿದೆ. ಬಿಜೆಪಿ ಸೋಷಿಯಲ್ ಮೀಡಿಯಾ ಸೆಲ್ ಮಲ್ಲೇಶ್ವರಂ ಠಾಣೆಯಲ್ಲಿ ದೂರು ಕೊಟ್ಟಿದೆ. ಫೆಬ್ರವರಿ 20ನೇ ತಾರೀಕು ಕಿತ್ತೂರಿನ ಹಿರೇನಂದಿಹಳ್ಳಿಯಲ್ಲಿ ವ್ಯಕ್ತಿಯ ಶವ ಪತ್ತೆಯಾಗಿತ್ತು. ಇದೀಗ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. 3 ಎಕರೆ ಜಾಗದ ವಿಚಾರಕ್ಕೆ ಕಲ್ಮೇಶ ಕೋಟಿ ಎಂಬಾತನನ್ನು ಕೊಲೆ ಮಾಡಿ ಅಲ್ಲಿ ಹಾಕಲಾಗಿತ್ತು ಅನ್ನೋದು ಗೊತ್ತಾಗಿದೆ. ತುಮಕೂರಲ್ಲಿ ಕೆಲಸ ಮಾಡ್ತಾ ಇದ್ದ ಬರ್ಡೇ ಆಚರಣೆ ವೇಳೆ ಖಡ್ಗ ಝಳಪಿಸಿದ ಯುವಕರು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣದ ಹೊರವಲಯದಲ್ಲಿ ಕೇಕ್ ಕಟ್ ಮಾಡುವಾಗ ಜೈನೂರ್ ಅಹಮದ್ ಎಂಬಾತ ಖಡ್ಗವನ್ನು ಝಳಪಿಸಿದ. ಹುಟ್ಟುಹಬ್ಬಕ್ಕೆ ತಲವಾರಿನಿಂದ ಕೇಕ್ ಕಟ್ ಮಾಡಿರೋ ಘಟನೆ ಕೊಪ್ಪಳದ ಕನಕಗಿರಿಯ ಬುನ್ನಟ್ಟಿಯಲ್ಲಿ ನಡೆದಿದೆ. ಯಮನೂರಪ್ಪ ನಾಯಕ ಎಂಬಾತ ತಲವಾರಿನಿಂದ ಕೇಕ್ ಕಟ್ ಮಾಡಿದ್ದಾನೆ. ಇದರ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಯಮನೂರಪ್ಪನ ವಿರುದ್ಧ ಕನಕಗಿರಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಹಾಸನದಲ್ಲಿ ಜೀತ ಪದ್ಧತಿ ಪ್ರಕರಣವನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ದಿನಗೂಲಿ ನೀಡದೆ ಒತ್ತಾಯಪೂರ್ವಕವಾಗಿ ಕೆಲಸ ಮಾಡಿಸ್ತಾ ಇದ್ದ ಮಾಹಿತಿ ಮೇರೆಗೆ ದಾಳಿ ಮಾಡಿದ ಹಳೆಬೀಡು ಪೊಲೀಸರು 18ಕ್ಕೂ ಹೆಚ್ಚು ಕಾರ್ಮಿಕರನ್ನು ರಕ್ಷಣೆ ಮಾಡಿದ್ದಾರೆ. ಕಳ್ಳತನವನ್ನೇ ವೃತ್ತಿ ಮಾಡಿಕೊಂಡಿದ್ದ ಖದೀಮರನ್ನ ಕಲಬುರಗಿ ಪೊಲೀಸರು ಬಂಧಿಸಿದ್ದಾರೆ. ಕರಣ್ ರಾಮದಾಸ್ ಚೌಹಾಣ್ ಬಂಧಿತರು. ಬಂಧಿತರಿಂದ 26 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನಾಭರಣ ಜಪ್ತಿ ಮಾಡಲಾಗಿದೆ. ಇನ್ನೂ 3 ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ಮಂಗಳೂರಲ್ಲಿ ರೈಲ್ವೆ ಟ್ರ್ಯಾಕ್ನಲ್ಲಿ ಕುಳಿತಿದ್ದ ಅಪ್ರಾಪ್ತ ಜೋಡಿಯ ಮೇಲೆ ವ್ಯಕ್ತಿಯೋರ್ವ ನೈತಿಕ ಪೊಲೀಸ್ಗಿರಿ ಮಾಡಿದ್ದ. ಕೊಲೆ ಆರೋಪಿ ಸಂತೋಷ್ ಅಲಿಯಾಸ್ ಸ್ಟೀವನ್ ಎಂಬಾತ ನೈತಿಕ ಪೊಲೀಸ್ಗಿರಿ ಮಾಡಿದ್ದು ಇದೀಗ ವಿಡಿಯೋ ವೈರಲ್ ಆಗಿದೆ. ದಾವಣಗೆರೆಯ ದುರ್ಗಾಂಬಿಕಾ ದೇವಿ ಜಾತ್ರೆಯಲ್ಲಿ ಹುಚ್ಚಾಟ ಮೆರೆದಿದ್ದ ಯುವಕ ಅರೆಸ್ಟ್ ಆಗಿದ್ದಾನೆ. ದಾವಣಗೆರೆ ಬಸವನಗರ ಠಾಣೆ ಪೊಲೀಸರು ಆರೋಪಿ ಹೇಮಂತ್ ಅನ್ನು ಬಂಧಿಸಿದ್ದಾರೆ. ದುರ್ಗಾಂಬಿಕಾ ದೇವಿ ಜಾತ್ರೆಯಲ್ಲಿ ದೇವಿಗೆ ಬಲಿಕೊಟ್ಟ ಪ್ರಾಣಿ ಕಾಲನ್ನು ಹಿಡಿದು ಜನರ ಮೇಲೆ ಹೇಮಂತ್ ಹಲ್ಲೆ ಮಾಡಿದ. ಈಗ ದೇಶ ವಿದೇಶದ ಸುದ್ದಿಗಳು. ನರೇಂದ್ರ ಮೋದಿ ಇಸ್ರೇಲ್ ಪ್ರವಾಸದಲ್ಲಿದ್ದಾರೆ. ಇಸ್ರೇಲ್ನಲ್ಲಿರೋ ಕೇರಳೀಯರು ಪ್ರಧಾನಿ ಮುಂದೆ ತಿರುವತಿರ ನೃತ್ಯ ಪ್ರದರ್ಶನ ಮಾಡಿದ್ದಾರೆ. ಇನ್ನು ಇಸ್ರೇಲ್ ಸಂಸತ್ನಲ್ಲಿ ಪ್ರಧಾನಿ ಮೋದಿ ಮಾಡಿರೋ ಭಾಷಣಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದ್ದು ಎಲ್ಲರೂ ಎದ್ದು ನಿಂತ್ಕೊಂಡು ಚಪ್ಪಾಳೆ ತಟ್ಟಿ ಗೌರವಿಸಿದ್ದಾರೆ.
ಪ್ರಕರಣವೊಂದರ ಕಾರ್ಯಾಚರಣೆ ನಿಮಿತ್ತ ಹಿಮಾಚಲ ಪ್ರದೇಶಕ್ಕೆ ತೆರಳಿದ ದೆಹಲಿ ಪೊಲೀಸರನ್ನ ಕಾರನ್ನ ಶಿಮ್ಲಾ ಪೊಲೀಸರು ವಶಕ್ಕೆ ಪಡೆದಿರುವಂತಹ ಘಟನೆ ನಡೆದಿದೆ. ಎಐ ಶೃಂಗಸಭೆಯಲ್ಲಿ ಶಾರ್ಟ್ ಬಿಚ್ಚಿ ಪ್ರತಿಭಟನೆ ಕೇಸ್ ಸಂಬಂಧ ಮೂವರನ್ನ ಬಂಧಿಸಲು ದೆಹಲಿ ಪೊಲೀಸರು ಹಿಮಾಚಲ ಪ್ರದೇಶಕ್ಕೆ ತೆರಳಿದರು. ಈ ವೇಳೆ ಘಟನೆ ನಡೆದಿದೆ. ಜಮ್ಮು ಕಾಶ್ಮೀರ ಬಂಡಿಪೋರಾದ ಮುಖ್ಯ ಮಾರುಕಟ್ಟೆಯಲ್ಲಿ ಭಾರೀ ಅಗ್ನಿ ಅವಘಡ ನಡೆದಿದೆ. ಮಾರುಕಟ್ಟೆಯ ಕಟ್ಟಡವೊಂದರ ಮೇಲಿನ ಮಹಡಿಯಲ್ಲಿ ಭಾರೀ ಬೆಂಕಿ ಕಾಣಿಸಿಕೊಂಡಿದೆ. ಕಟ್ಟಡ ಹೊತ್ತಿ ಉರಿದಿದೆ. ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿದ್ದು ಬೆಂಕಿ ನಂದಿಸ್ತಾ ಇದ್ದಾರೆ. ಕಾಶ್ಮೀರ ವಿವಿಯ 21ನೇ ಘಟಿಕೋತ್ಸವದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಪಾಲ್ಗೊಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಭಾರೀ ಭದ್ರತೆ ಒದಗಿಸಲಾಗಿದೆ. ಪಶ್ಚಿಮ ಬಂಗಾಳ ಬಿರ್ಭೂಂ ಜಿಲ್ಲೆಯ ರೈಲು ನಿಲ್ದಾಣದ ಬಳಿ ಬಾಂಬ್ಗಳು ಪತ್ತೆಯಾಗಿವೆ. ಜೀವಂತ ಬಾಂಬ್ಗಳು ಪತ್ತೆಯಾದ ಹಿನ್ನೆಲೆ ಹಲವು ರೈಲುಗಳನ್ನು ಸ್ಥಗಿತಗೊಳಿಸಲಾಗಿದೆ. ಅಲ್ಲದೆ ಸ್ಥಳದಲ್ಲಿ ಪೊಲೀಸರು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಫರೀದಾಬಾದ್ ಗುರುಗ್ರಾಮ್ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ನಡೆದಿದೆ. ಅತಿ ವೇಗದಲ್ಲಿ ಬಂದಂತ ಕಾರೊಂದು ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಸಿಗ್ನಲ್ನಲ್ಲಿ ನಿಂತಿದ್ದ ಬೈಕ್ಗೆ ಕಾರ್ ಹಿಂಬದಿಯಿಂದ ಡಿಕ್ಕಿ ಹೊಡೆದಿರೋ ದೃಶ್ಯ ಕಾರ್ನ ಡ್ಯಾಶ್ ಕ್ಯಾಮ್ನಲ್ಲಿ ಕ್ಯಾಪ್ಚರ್ ಆಗಿದೆ. ಈಗ ಸ್ಪೋರ್ಟ್ಸ್ ಸುದ್ದಿ. ರಣಜಿ ಪಂದ್ಯದ ವೇಳೆ ಕರ್ನಾಟಕದ ಆಟಗಾರನಿಗೆ ಜಮ್ಮು ತಂಡದ ನಾಯಕ ಪರಾಸ್ ಡೋಗ್ರಾ ಡಿಕ್ಕಿ ಹೊಡೆದಿದ್ದ ಘಟನೆ ಸಂಬಂಧ ಪರಾಸ್ ಡೋಗ್ರಾಗೆ ದಂಡ ವಿಧಿಸಲಾಗಿದೆ. ಪಂದ್ಯ 50% ಸಂಭಾವನೆಯನ್ನ ದಂಡವಾಗಿ ಬಿಸಿಸಿಐ ವಿಧಿಸಿದೆ. ಹುಬ್ಬಳ್ಳಿಯ ರಾಜನಗರದ ಕೆಎಸ್ಸಿಎ ಮೈದಾನದಲ್ಲಿ ನಡೆದಿರುವಂತಹ ರಣಜಿ ಫೈನಲ್ ಪಂದ್ಯದಲ್ಲಿ ಜಮ್ಮು ಕಾಶ್ಮೀರ ತಂಡ ಮೇಲುಗೈ ಸಾಧಿಸಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ 584 ರನ್ಗೆ ಜಮ್ಮು ಆಲ್ಔಟ್ ಆಯಿತು. ಕರ್ನಾಟಕ ಪರ ಪ್ರಸಿದ್ಧ ಕೃಷ್ಣ 5 ವಿಕೆಟ್ ಕಿತ್ತರು. ಈಗ ಸಿನಿಮಾ ಸುದ್ದಿ. ರಶ್ಮಿಕಾ ಮಂದಣ್ಣ ಹಳದಿ ಶಾಸ್ತ್ರದಲ್ಲಿ ನಟಿ ಆಶಿಕಾ ರಂಗನಾಥ್ ಭಾಗಿಯಾಗಿದ್ರು. ಆಶಿಕಾ ಹಳದಿ ಶಾಸ್ತ್ರದ ಬಳಿಕ ನೇರವಾಗಿ ನೆನೆ ದುಷ್ಯಂತ್ ಅರಿಶಿನ ಶಾಸ್ತ್ರದಲ್ಲಿ ಆಶಿಕಾ ಭಾಗಿಯಾಗಿದ್ದಾರೆ.